ಇರಾನ್ ವಿರುದ್ಧ ಯುದ್ಧ ಘೋಷ ಮೊಳಗಿಸಿದ ಅಮೆರಿಕ. ಇದೇ ಸರಿಯಾದ ಸಮಯ ಅಂತ ಹೇಳಿ ಟೆಹರಾನ್ ಈಗ ತಬ್ಬಿಬ್ಬಾಗಿದೆ. ಅಮೆರಿಕ ನೌಕಾಪಡೆ ಮತ್ತು ವಾಯುಪಡೆಗಳು ದಾಳಿಯನ್ನ ಮಾಡಲು ಈಗ ಸನ್ನದ್ದವಾಗಿದ್ದಾವೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕವೂ ಕೂಡ ಈಗ ಟೊಂಕ ಕಟ್ಟು ನಿಂತಿದೆ. ಇಸ್ರೇಲ್ ದಾಳಿಗೆ ಸಾಥ್ ನೀಡಿದ ಅಮೆರಿಕ, ಇಸ್ರೇಲ್ ಜೊತೆಗೆ ಅಮೆರಿಕ ಸೇನೆ ಈಗ ಇದೆ. ಅಮೆರಿಕ ವಾರ್ನಿಂಗ್ಗೆ ಖಮೇನಿ ಬಗ್ಲಿಲ್ಲ ಜಗ್ಲಿಲ್ಲ, ಹೀಗಾಗಿ ಸಂಪೂರ್ಣ ಸರ್ವನಾಶಿ ಮಾಡಿಬಿಡೋಣ ಅನ್ನುವ ತೀರ್ಮಾನಕ್ಕೆ ಅಮೆರಿಕ ಬಂದಂಗೆ ಕಾಣಿಸ್ತಾ ಇದೆ. ಇಸ್ರೇಲ್ನ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಇರಾನ್ನನ್ನ ಮುಗಿಸುವಂತ ಆಲೋಚನೆ ಅಮೆರಿಕದ್ದು. ಅಮೆರಿಕ ಸಮಯಾವಕಾಶಕ್ಕೆ ಕಾಯುತ್ತೆ. ಈಗ ಯುದ್ಧ ಘೋಷ ಮಾಡಿದೆ, ಇದೇ ಸರಿಯಾದ ಸಮಯ ಅಂತ ಹೇಳಿ ಅಮೆರಿಕ ನೌಕಾಪಡೆಗಳು ಮತ್ತು ವಾಯುಪಡೆಗಳು ದಾಳಿ ಮಾಡಿದ್ದಾವೆ. ಆಗಸ ಜಲಮೂಲಗಳಿಂದ ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ದಾವೆ. ಇರಾನ್ ಸರ್ವನಾಶಕ್ಕೆ ಟೊಂಕ ಕಟ್ಟು ನಿಂತ ಅಮೆರಿಕ, ಇಸ್ರೇಲ್ ದಾಳಿಗೆ ಸಾಥ್ ನೀಡಿದ ಅಮೆರಿಕ ಸೇನೆ ವಾರ್ನಿಂಗ್ ಕೊಟ್ಟರು ಕೂಡ ಜಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ನೇರವಾಗಿ ಅಮೆರಿಕ ಇರಾನ್ ಅನ್ನ ಮುಗಿಸೇ ಬಿಡೋಣ ಅಂತ ಹೇಳಿ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇರಾನ್ ಮೇಲಿನ ದಾಳಿಯ ಬೆನ್ನಲ್ಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇರಾನ್ನಿಂದ ಸಂಭಾವ್ಯ ಪ್ರತಿದಾಳಿಯ ಆತಂಕ ಇರೋದ್ರಿಂದಾಗಿ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ, ಇಸ್ರೇಲ್ನಲ್ಲಿ 48 ಗಂಟೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ಈಗ ಇಸ್ರೇಲ್ನಲ್ಲಿ ಸಂಪೂರ್ಣವಾಗಿ ಬೆಂಜಮಿನ್ ನೇತನ್ಯಾಹು ಎಲ್ಲಾ ಪ್ರತಿದಾಳಿಯನ್ನ ಎದುರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಆ ಮೂಲಕ ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ವಾಪಸ್ ಇರಾನ್ನಿಂದ ಪ್ರತಿದಾಳಿ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ನಲ್ಲಿ ಈಗ ಸಂಪೂರ್ಣವಾಗಿ ಹೈ ಅಲರ್ಟ್ ಅನ್ನ ಆನ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಇಸ್ರೇಲ್ನ ಮೇಲೆ ತಿರುಗಿ ಬೀಳಬಹುದು. ಯಹೂದಿಗಳ ರಾಷ್ಟ್ರ ಇಸ್ರೇಲ್ ನಿರಂತರವಾಗಿ ಕಾಲು ಕೆರೆದುಕೊಂಡು ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡುತ್ತಾ ಬಂದು ಇಸ್ರೇಲ್ನಲ್ಲಿ ಆಶ್ರಯವನ್ನ ಪಡೆದಂತಹ ಇರಾನ್ನಲ್ಲಿ ಆಶ್ರಯವನ್ನ ಪಡೆದಂತಹ ಈ ಹಿಜ್ಬುಲ್ಲಾ ಮತ್ತೆ ಹಮಾಸ್ ಉಗ್ರರಿದ್ದಾರಲ್ಲ, ಅವರ ಸೊಕ್ಕಡಗಿಸುವ ಕೆಲಸವನ್ನ ನಿರಂತರವಾಗಿ ಮಾಡಿತ್ತು. ಅದರ ಹೊರತಾಗಿಯೂ 2025ರಲ್ಲಿ ಇವರು ಭೀಕರ ದಾಳಿ ಮಾಡಿದ್ರು. ಸಾವಿರಾರು ಜನ ಡೆತ್ ಆಗಿದ್ರು ಇಸ್ರೇಲ್ನಲ್ಲಿ. ಇದಾದ ನಂತರ ಸಮಯಕ್ಕೋಸ್ಕರ ಕಾಯ್ತಾ ಇತ್ತು ಇಸ್ರೇಲ್. ಈಗ ಆಂತರಿಕವಾದಂಥ ಬಿಕ್ಕಟ್ಟು ಇರಾನ್ನಲ್ಲಿ ಸೃಷ್ಟಿಯಾಗಿದೆ. ಅಮೆರಿಕ ಕತ್ತಿ ಮಸೆಯುತ್ತಿದೆ ಇರಾನ್ನ ಮೇಲೆ. ಇದೇ ಸರಿಯಾದ ಸಮಯ ಅಂದುಕೊಂಡು ಇಸ್ರೇಲ್ನ ವಿಮಾನಗಳು ಇರಾನ್ನ ಒಳಗಡೆ ನುಗ್ಗಿ ಟೆಹರಾನ್ ಅನ್ನ ಟಾರ್ಗೆಟ್ ಮಾಡಿ ಖಮೇನಿಯನ್ನ ಖತಮ್ ಮಾಡೋದಕ್ಕೆ ಹೊರಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಖಮೇನಿ ಈಗ ಅಲ್ಲಿಂದ ಬಚಾವಾಗಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾನೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಇಸ್ರೇಲ್ನ ದಾಳಿಯ ಭೀಕರತೆಯನ್ನ ತಾವು 3 ವಿಂಡೋಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಮೆರಿಕವು ಕೂಡ ಈಗ ಇಸ್ರೇಲ್ನ ಜೊತೆಗೆ ನಿಂತ್ಕೊಂಡಿದೆ. ಹಾಗೆ ನೋಡಿದ್ರೆ ಯಾಕೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ರೀತಿಯ ಒಂದು ವೈಮನಸ್ಸು ಅಂತೇಳಿ ನಾವು ಗಮನಿಸ್ತಾ ಹೋದ್ರೆ ಐತಿಹಾಸಿಕ ಮತ್ತು ಧಾರ್ಮಿಕ ಭೌಗೋಳಿಕ ಇವರಿಬ್ಬರ ನಡುವೆ ಇರುವಂತಹ ವೈರುಧ್ಯಗಳೇ ಈ ಸಂಘರ್ಷ ಇರಾನ್ ವಿರುದ್ಧ ಯುದ್ಧ ಘೋಷ ಮೊಳಗಿಸಿದ ಅಮೆರಿಕ. ಇದೇ ಸರಿಯಾದ ಸಮಯ ಅಂತ ಹೇಳಿ ಟೆಹರಾನ್ ಈಗ ತಬ್ಬಿಬ್ಬಾಗಿದೆ. ಅಮೆರಿಕ ನೌಕಾಪಡೆ ಮತ್ತು ವಾಯುಪಡೆಗಳು ದಾಳಿಯನ್ನ ಮಾಡಲು ಈಗ ಸನ್ನದ್ದವಾಗಿದ್ದಾವೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕವೂ ಕೂಡ ಈಗ ಟೊಂಕ ಕಟ್ಟು ನಿಂತಿದೆ. ಇಸ್ರೇಲ್ ದಾಳಿಗೆ ಸಾಥ್ ನೀಡಿದ ಅಮೆರಿಕ, ಇಸ್ರೇಲ್ ಜೊತೆಗೆ ಅಮೆರಿಕ ಸೇನೆ ಈಗ ಇದೆ. ಅಮೆರಿಕ ವಾರ್ನಿಂಗ್ಗೆ ಖಮೇನಿ ಬಗ್ಲಿಲ್ಲ ಜಗ್ಲಿಲ್ಲ, ಹೀಗಾಗಿ ಸಂಪೂರ್ಣ ಸರ್ವನಾಶಿ ಮಾಡಿಬಿಡೋಣ ಅನ್ನುವ ತೀರ್ಮಾನಕ್ಕೆ ಅಮೆರಿಕ ಬಂದಂಗೆ ಕಾಣಿಸ್ತಾ ಇದೆ. ಇಸ್ರೇಲ್ನ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಇರಾನ್ನನ್ನ ಮುಗಿಸುವಂತ ಆಲೋಚನೆ ಅಮೆರಿಕದ್ದು. ಅಮೆರಿಕ ಸಮಯಾವಕಾಶಕ್ಕೆ ಕಾಯುತ್ತೆ. ಈಗ ಯುದ್ಧ ಘೋಷ ಮಾಡಿದೆ, ಇದೇ ಸರಿಯಾದ ಸಮಯ ಅಂತ ಹೇಳಿ ಅಮೆರಿಕ ನೌಕಾಪಡೆಗಳು ಮತ್ತು ವಾಯುಪಡೆಗಳು ದಾಳಿ ಮಾಡಿದ್ದಾವೆ. ಆಗಸ ಜಲಮೂಲಗಳಿಂದ ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ದಾವೆ. ಇರಾನ್ ಸರ್ವನಾಶಕ್ಕೆ ಟೊಂಕ ಕಟ್ಟು ನಿಂತ ಅಮೆರಿಕ, ಇಸ್ರೇಲ್ ದಾಳಿಗೆ ಸಾಥ್ ನೀಡಿದ ಅಮೆರಿಕ ಸೇನೆ ವಾರ್ನಿಂಗ್ ಕೊಟ್ಟರು ಕೂಡ ಜಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ನೇರವಾಗಿ ಅಮೆರಿಕ ಇರಾನ್ ಅನ್ನ ಮುಗಿಸೇ ಬಿಡೋಣ ಅಂತ ಹೇಳಿ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇರಾನ್ ಮೇಲಿನ ದಾಳಿಯ ಬೆನ್ನಲ್ಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.
ಇರಾನ್ನಿಂದ ಸಂಭಾವ್ಯ ಪ್ರತಿದಾಳಿಯ ಆತಂಕ ಇರೋದ್ರಿಂದಾಗಿ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ. ಇಸ್ರೇಲ್ನಲ್ಲಿ 48 ಗಂಟೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ಈಗ ಇಸ್ರೇಲ್ನಲ್ಲಿ ಸಂಪೂರ್ಣವಾಗಿ ಬೆಂಜಮಿನ್ ನೇತನ್ಯಾಹು ಎಲ್ಲ ಪ್ರತಿದಾಳಿಯನ್ನ ಎದುರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಆ ಮೂಲಕ ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ವಾಪಸ್ ಇರಾನ್ನಿಂದ ಪ್ರತಿದಾಳಿ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ನಲ್ಲಿ ಈಗ ಸಂಪೂರ್ಣವಾಗಿ ಹೈ ಅಲರ್ಟ್ ಅನ್ನ ಆನ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಇಸ್ರೇಲ್ನ ಮೇಲೆ ತಿರುಗಿ ಬೀಳಬಹುದು. ಯಹೂದಿಗಳ ರಾಷ್ಟ್ರ ಇಸ್ರೇಲ್ ನಿರಂತರವಾಗಿ ಕಾಲು ಕೆರೆದುಕೊಂಡು ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡುತ್ತಾ ಬಂದು ಇಸ್ರೇಲ್ನಲ್ಲಿ ಆಶ್ರಯವನ್ನ ಪಡೆದಂತಹ ಇರಾನ್ನಲ್ಲಿ ಆಶ್ರಯವನ್ನ ಪಡೆದಂತಹ ಈ ಹಿಜ್ಬುಲ್ಲಾ ಮತ್ತೆ ಹಮಾಸ್ ಉಗ್ರರಿದ್ದಾರಲ್ಲ, ಅವರ ಸೊಕ್ಕಡಗಿಸುವ ಕೆಲಸವನ್ನ ನಿರಂತರವಾಗಿ ಮಾಡಿತ್ತು. ಅದರ ಹೊರತಾಗಿಯೂ 2025ರಲ್ಲಿ ಇವರು ಭೀಕರ ದಾಳಿ ಮಾಡಿದ್ರು. ಸಾವಿರಾರು ಜನ ಡೆತ್ ಆಗಿದ್ರು ಇಸ್ರೇಲ್ನಲ್ಲಿ. ಇದಾದ ನಂತರ ಸಮಯಕ್ಕೋಸ್ಕರ ಕಾಯ್ತಾ ಇತ್ತು ಇಸ್ರೇಲ್. ಈಗ ಆಂತರಿಕವಾದಂಥ ಬಿಕ್ಕಟ್ಟು ಇರಾನ್ನಲ್ಲಿ ಸೃಷ್ಟಿಯಾಗಿದೆ. ಅಮೆರಿಕ ಕತ್ತಿ ಮಸೆಯುತ್ತಿದೆ ಇರಾನ್ನ ಮೇಲೆ. ಇದೇ ಸರಿಯಾದ ಸಮಯ ಅಂದುಕೊಂಡು ಇಸ್ರೇಲ್ನ ವಿಮಾನಗಳು ಇರಾನ್ನ ಒಳಗಡೆ ನುಗ್ಗಿ ಟೆಹರಾನ್ ಅನ್ನ ಟಾರ್ಗೆಟ್ ಮಾಡಿ ಖಮೇನಿಯನ್ನ ಖತಮ್ ಮಾಡೋದಕ್ಕೆ ಹೊರಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಖಮೇನಿ ಈಗ ಅಲ್ಲಿಂದ ಬಚಾವಾಗಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾನೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಇಸ್ರೇಲ್ನ ದಾಳಿಯ ಭೀಕರತೆಯನ್ನ ತಾವು 3 ವಿಂಡೋಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಮೆರಿಕವು ಕೂಡ ಈಗ ಇಸ್ರೇಲ್ನ ಜೊತೆಗೆ ನಿಂತ್ಕೊಂಡಿದೆ. ಹಾಗ ನೋಡಿದ್ರೆ ಯಾಕೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ರೀತಿಯ ಒಂದು ವೈಮನಸ್ಸು ಅಂತೇಳಿ ನಾವು ಗಮನಿಸ್ತಾ ಹೋದ್ರೆ ಐತಿಹಾಸಿಕ ಮತ್ತು ಧಾರ್ಮಿಕ ಭೌಗೋಳಿಕ ಇವರಿಬ್ಬರ ನಡುವೆ ಇರುವಂತಹ ವೈರುಧ್ಯಗಳೇ ಈ ಸಂಘರ್ಷ ಇರಾನ್ ವಿರುದ್ಧ ಯುದ್ಧ ಘೋಷ ಮೊಳಗಿಸಿದ ಅಮೆರಿಕ ಇದೇ ಸರಿಯಾದ ಸಮಯ ಅಂತ ಹೇಳಿ ಟೆಹರಾನ್ ಈಗ ತಬ್ಬಿಬಾಗಿದೆ. ಅಮೆರಿಕ ನೌಕಾಪಡೆ ಮತ್ತು ವಾಯುಪಡೆಗಳು ದಾಳಿಯನ್ನ ಮಾಡಲು ಈಗ ಸನ್ನದ್ಧವಾಗಿದ್ದಾವೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕವೂ ಕೂಡ ಈಗ ಟೊಂಕ ಕಟ್ಟು ನಿಂತಿದೆ. ಇಸ್ರೇಲ್ ದಾಳಿಗೆ ಸಾಥ್ ನೀಡಿದ ಅಮೆರಿಕ, ಇಸ್ರೇಲ್ ಜೊತೆಗೆ ಅಮೆರಿಕ ಸೇನೆ ಈಗ ಇದೆ. ಅಮೆರಿಕ ವಾರ್ನಿಂಗ್ಗೆ ಖಮೇನಿ ಬಗ್ಲಿಲ್ಲ ಜಗ್ಲಿಲ್ಲ, ಹೀಗಾಗಿ ಸಂಪೂರ್ಣ ಸರ್ವನಾಶಿ ಮಾಡಿಬಿಡೋಣ ಅನ್ನುವ ತೀರ್ಮಾನಕ್ಕೆ ಅಮೆರಿಕ ಬಂದಂಗೆ ಕಾಣಿಸ್ತಾ ಇದೆ. ಇಸ್ರೇಲ್ನ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಇರಾನ್ ಅನ್ನ ಮುಗಿಸುವಂತ ಆಲೋಚನೆ ಅಮೆರಿಕದ್ದು. ಅಮೆರಿಕ ಸಮಯಾವಕಾಶಕ್ಕೆ ಕಾಯುತ್ತೆ. ಈಗ ಯುದ್ಧ ಘೋಷ ಮಾಡಿದೆ, ಇದೇ ಸರಿಯಾದ ಸಮಯ ಅಂತ ಹೇಳಿ ಅಮೆರಿಕ ನೌಕಾಪಡೆಗಳು ಮತ್ತು ವಾಯುಪಡೆಗಳು ದಾಳಿ ಮಾಡಿದ್ದಾವೆ. ಆಗಸ ಜಲಮೂಲಗಳಿಂದ ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ದಾವೆ. ಇರಾನ್ ಸರ್ವನಾಶಕ್ಕೆ ಟೊಂಕ ಕಟ್ಟು ನಿಂತ ಅಮೆರಿಕ, ಇಸ್ರೇಲ್ ದಾಳಿಗೆ ಸಾಥ್ ನೀಡಿದ ಅಮೆರಿಕ ಸೇನೆ ವಾರ್ನಿಂಗ್ ಕೊಟ್ಟರು ಕೂಡ ಜಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ನೇರವಾಗಿ ಅಮೆರಿಕ ಇರಾನ್ ಅನ್ನ ಮುಗಿಸೇ ಬಿಡೋಣ ಅಂತ ಹೇಳಿ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇರಾನ್ ಮೇಲಿನ ದಾಳಿಯ ಬೆನ್ನಲ್ಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇರಾನ್ನಿಂದ ಸಂಭಾವ್ಯ ಪ್ರತಿದಾಳಿಯ ಆತಂಕ ಇರೋದ್ರಿಂದಾಗಿ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ. ಇಸ್ರೇಲ್ನಲ್ಲಿ 48 ಗಂಟೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ಈಗ ಇಸ್ರೇಲ್ನಲ್ಲಿ ಸಂಪೂರ್ಣವಾಗಿ ಬೆಂಜಮಿನ್ ನೇತನ್ಯಾಹು ಎಲ್ಲ ಪ್ರತಿದಾಳಿಯನ್ನ ಎದುರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಆ ಮೂಲಕ ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ವಾಪಸ್ ಇರಾನ್ನಿಂದ ಪ್ರತಿದಾಳಿ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ನಲ್ಲಿ ಈಗ ಸಂಪೂರ್ಣವಾಗಿ ಹೈ ಅಲರ್ಟ್ ಅನ್ನ ಆನ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಇಸ್ರೇಲ್ನ ಮೇಲೆ ತಿರುಗಿ ಬೀಳಬಹುದು. ಯಹೂದಿಗಳ ರಾಷ್ಟ್ರ ಇಸ್ರೇಲ್ ನಿರಂತರವಾಗಿ ಕಾಲು ಕೆರೆದುಕೊಂಡು ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡುತ್ತಾ ಬಂದು ಇಸ್ರೇಲ್ನಲ್ಲಿ ಆಶ್ರಯವನ್ನ ಪಡೆದಂತಹ ಇರಾನ್ನಲ್ಲಿ ಆಶ್ರಯವನ್ನ ಪಡೆದಂತಹ ಈ ಹಿಜ್ಬುಲ್ಲಾ ಮತ್ತೆ ಹಮಾಸ್ ಉಗ್ರರಿದ್ದಾರಲ್ಲ, ಅವರ ಸೊಕ್ಕಡಗಿಸುವ ಕೆಲಸವನ್ನ ನಿರಂತರವಾಗಿ ಮಾಡಿತ್ತು. ಅದರ ಹೊರತಾಗಿಯೂ 2025ರಲ್ಲಿ ಇವರು ಭೀಕರ ದಾಳಿ ಮಾಡಿದ್ರು. ಸಾವಿರಾರು ಜನ ಡೆತ್ ಆಗಿದ್ರು ಇಸ್ರೇಲ್ನಲ್ಲಿ. ಇದಾದ ನಂತರ ಸಮಯಕ್ಕೋಸ್ಕರ ಕಾಯ್ತಾ ಇತ್ತು ಇಸ್ರೇಲ್.
ಈಗ ಆಂತರಿಕವಾದಂತ ಬಿಕ್ಕಟ್ಟು ಇರಾನ್ನಲ್ಲಿ ಸೃಷ್ಟಿಯಾಗಿದೆ. ಅಮೆರಿಕ ಕತ್ತಿ ಮಸೆಯುತ್ತಿದೆ ಇರಾನ್ನ ಮೇಲೆ. ಇದೇ ಸರಿಯಾದ ಸಮಯ ಅಂದುಕೊಂಡು ಇಸ್ರೇಲ್ನ ವಿಮಾನಗಳು ಇರಾನ್ನ ಒಳಗಡೆ ನುಗ್ಗಿ ಟೆಹರಾನ್ ಅನ್ನ ಟಾರ್ಗೆಟ್ ಮಾಡಿ ಖಮೇನಿಯನ್ನ ಖತಮ್ ಮಾಡೋದಕ್ಕೆ ಹೊರಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಖಮೇನಿ ಈಗ ಅಲ್ಲಿಂದ ಬಚಾವಾಗಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾನೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಇಸ್ರೇಲ್ನ ದಾಳಿಯ ಭೀಕರತೆಯನ್ನ ತಾವು 3 ವಿಂಡೋಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಮೆರಿಕವು ಕೂಡ ಈಗ ಇಸ್ರೇಲ್ನ ಜೊತೆಗೆ ನಿಂತ್ಕೊಂಡಿದೆ. ಹಾಗೆ ನೋಡಿದ್ರೆ ಯಾಕೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ರೀತಿಯ ಒಂದು ವೈಮನಸ್ಸು ಅಂತೇಳಿ ನಾವು ಗಮನಿಸ್ತಾ ಹೋದ್ರೆ ಐತಿಹಾಸಿಕ ಮತ್ತು ಧಾರ್ಮಿಕ ಭೌಗೋಳಿಕ ಇವರಿಬ್ಬರ ನಡುವೆ ಇರುವಂತಹ ವೈರುಧ್ಯಗಳೇ ಈ ಸಂಘರ್ಷ